ಹಾಯ್. ಓಕೆ, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಯಾರೇ ಒಂದು ಕೋರ್ಸ್ ಮಾಡ್ತಾಯಿರಿ. ಸೊ ವಿಡಿಯೋ ಭಾಳ ಇಂಪಾರ್ಟೆಂಟು. ಸೊ ಎಲ್ಲ ಒಂದು ವಿದ್ಯಾರ್ಥಿಗಳು ನೀವು ಸಾಮಾನ್ಯ ಕೋರ್ಸ್ ಆದರೂ ಮಾಡ್ತಾಯಿರಿ ಅಥವಾ ವೃತ್ತಿಪರ ಕೋರ್ಸ್ಗಳಾದರೂ ಮಾಡ್ತಾಯಿರಿ. ಸೊ ವಿಷಯ ಇವಾಗಲೇ ತಿಳ್ಕೊಂಬಿಡಿ, ಯಾಕಂದರೆ ಮುಂದೆ ಭಾಳಷ್ಟು ರಿಗ್ರೆಟ್ ಆಗ್ತೀರಾ. ಸೊ ಯಾಕಂದರೆ ಎಂಡ್ ಆಫ್ ದ ಡೇ ನೀವು ಎಲ್ಲ ಕೋರ್ಸ್ ಮುಗಿದಾದ್ಮೇಲೆ ಎಲ್ಲನೂ ಕೂಡ ಮಾಡ್ತೀರ ಅನ್ನೋಂಗಿತ್ತಂದರೆ ಏನೂ ಕೂಡ ಯೂಸ್ ಇಲ್ಲ, ಆಯಿತಾ. ಸೊ ಹಂಗಾಗಿ ಇದ್ದಾಗಲೇ ಯೂಸ್ ಮಾಡ್ಕೊಂಬಿಡಿ. ಸೊ ಇವಾಗ ಏನು ನೋಡ್ಕೊಂಡಿದ್ದೀರಾ, ಸ್ಕಾಲರ್ಶಿಪ್ಸ್ ಆಫ್ 2026-27 ಅಂತಂದು ಹಾಕಿದ್ದೀನಿ. ಸೊ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಹೇಳ್ತಾಯಿದ್ದೀನಿ ನಾನು. ಪ್ರತಿಯೊಂದು ಸ್ಟೂಡೆಂಟ್ಗೆ ಗೋರ್ನಮೆಂಟ್ ಆ್ಯಂಡ್ ನಾನ್ ಗೋರ್ನಮೆಂಟು ಎರಡೂ ಕೂಡ ನಿಮಗೆ ಸ್ಕಾಲರ್ಶಿಪ್ನ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಪಡ್ಕೊಳ್ಳೋದನ್ನು ಕೂಡ ನಿಮ್ಗೆ ಇಂಪಾರ್ಟೆಂಟು. ಸೊ ಎಷ್ಟೋ ಹುಡುಗರು ಇದು ಮಾಹಿತಿ ಗೊತ್ತಿಲ್ಲದೆ ಬರೋದು ಕೂಡ. ಸೊ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸಿಗ್ತದೆ ಅಂತಂದರೆ ತೊಗೊಳ್ಳಿ. ಒಂದೂ ಕೂಡ ಮಿಸ್ ಮಾಡಬೇಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ, ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದೊಂದಾಗಿ ಬೇಕಾದ್ರೆ ಲೈವ್ ಡೆಮೋ ಕೂಡ ಅಪ್ಲೈ ಮಾಡೋದು ಕೂಡ ನೆಕ್ಸ್ಟ್ ಮುಂದೆ ಬರೋ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸರಿ, ಮೊದಲನೇದಾಗಿ ಈಗ ಗೌರ್ನಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸ್ಕಾಲರ್ಶಿಪ್ಗಳು ಯಾವೆಲ್ಲ ಇದಾವೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಒಂದೊಂದಾಗೆ. ಸೊ ಫಸ್ಟಿಗೆ ಎಲ್ಲರಿಗೂ ಕೂಡ ಗೊತ್ತಿರುವಾಗೆ ಚಿರಪರಿಚಿತ, ಅದು ನಿಮ್ಗೆ ಗೊತ್ತಿದೆ, SSP ಸ್ಕಾಲರ್ಶಿಪ್ ಅಂತಂದು. ಸೊ ಎಲ್ಲರಿಗೂ ಕೂಡ ಹಾಕಿದಂಥ ಸ್ಟೂಡೆಂಟು ಎಲ್ಲ ಒಂದು ಸ್ಟೂಡೆಂಟ್ಗೆ ಅಂದರೆ 100% ಸ್ಟೂಡೆಂಟ್ಗೂ ಕೂಡ ಬರುವಂಥ ಸ್ಕಾಲರ್ಶಿಪ್ ಅಂದರೆ SSP ಎಲ್ಲರಿಗೂ ಕೂಡ ಬರುತ್ತಿದ್ದು. ಇವ್ರಿಗೆ ಅಂತಲ್ಲ, SSP ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಎಲ್ಲ ಒಂದು ಸ್ಟೂಡೆಂಟು. ಇದು ಸ್ಟಾರ್ಟಿಂಗ್ ನಿಮಗೆ ಅಂದರೆ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಎಲ್ಲನೂ ಕೂಡ ಇದೆ. ಎಲ್ಲ ಸ್ಟೂಡೆಂಟ್ಗೆ ಅಪ್ ಟು ನಿಮಗೆ PG ಮುಗಿಯೋವರೆಗೂ ಕೂಡ ಸ್ಕಾಲರ್ಶಿಪ್ ಇದ್ದೇ ಇರುತ್ತೆ. UG PG ಎಲ್ಲ ಕೋರ್ಸಸ್ ಕೂಡ ಇದೆ. ಸೊ ಎಲ್ಲ ಕೋರ್ಸು BA BCom BSc ಈಗ ಮತ್ತು KCT ನೀಟ್ ಸ್ಟೂಡೆಂಟ್ ಎಲ್ಲ ಬರೆದು ಬಂದಿರ್ತಾರಲ್ಲ ಅವರು. ಸೊ ಅಂದರೆ ಗೋರ್ನಮೆಂಟ್ ಸೀಟ್ಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ ಬರಲ್ಲ, ಅದೊಂದು ತಲೆಯಲ್ಲಿರಲಿ. ಸರಿ, ಇದು ನೆಕ್ಸ್ಟ್ ಕಾಣಿಸ್ತದೆ ನಿಮಗೆ ಪ್ರೈಸ್ ಮನಿ ಅಂತಂದು. ಪ್ರೈಸ್ ಮನಿ ಯಾರಿಗೆ ಬರುತ್ತಂತ ನಿಮ್ಗೆ ಗಾಳಿ ಗೊತ್ತಾಗಿರ್ತದೆ. ಎಷ್ಟೊಂದು ಸ್ಟೂಡೆಂಟ್ಗೆ SC ST ಸ್ಟೂಡೆಂಟ್ಗೆ ಅಂದರೆ ಪ್ರೋತ್ಸಾಹಧನ ಅಂತಂದು ಯಾರೆಲ್ಲ SSLC ಮುಗಿಸ್ಕೊಂಬಂದಿದ್ದಾರೋ ಅವ್ರಿಗೆ, ಅಥವಾ ಈಗ ಜಸ್ಟ್ PUC ಮುಗಿಸ್ಕೊಂಬಂದಿದ್ದಾರೋ ಅವರು, ಅಥವಾ ಜಸ್ಟ್ ಈ ಕೋರ್ಸ್ ಮುಗಿಸ್ಕೊಂಡಿರ್ತಾರೆ UG ಕೋರ್ಸ್ಗಳು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ದೀರಾ, ಅಥವಾ ನರ್ಸಿಂಗ್ ಮುಗಿಸ್ಕೊಂಡಿದ್ದೀರಾ, ಅಥವಾ MBBS ಮುಗಿಸ್ಕೊಂಡಿದ್ದೀರಾ, ಅಥವಾ ಇದೇ ರೀತಿ ಕೋರ್ಸ್ಗಳನ್ನ ಜಸ್ಟ್ ಮುಗಿಸ್ಕೊಂಬಂದಿದ್ದೀರಪ್ಪ ಕೋರ್ಸ್ಗಳನ್ನ, ಅಥವಾ ನೀವು ಡಿಗ್ರಿ ಮುಗಿಸ್ಕೊಂಬಂದಿದ್ದೀರಾ, ಜಸ್ಟ್ ಮುಗಿಸ್ಕೊಂಡಿದ್ದೀರಾ ಅವರು SC ಸ್ಟೂಡೆಂಟ್ ಮಾತ್ರ, ಅಥವಾ ಈ PG ಕೋರ್ಸ್ಗಳನ್ನು ಮುಗಿಸ್ಕೊಂಡಿದ್ದಾರೆ, ಜಸ್ಟ್ ಕೋರ್ಸ್ ಮುಗಿಸ್ಕೊಂಡಿದ್ರೆ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಮಾರ್ಕ್ಸ್ ಕಾರ್ಡ್ ಬಂದಿದ್ದರೆ ಅಥವಾ ನೀವು ಮಾರ್ಕ್ಸ್ ಗೊತ್ತಿದ್ರು ಕೂಡ ಸಾಕ್ಬಿಡಿ, ಅವರು ಪ್ರೈಸ್ ಮನಿ ಇದಕ್ಕೆ ಗೊತ್ತಿದೆ. ನೆಕ್ಸ್ಟ್ ಥರ್ಡ್ ಬರ್ತದೆ ಮೈನಾರಿಟಿ ಬೇಸ್ಡ್ ಸ್ಕಾಲರ್ಶಿಪ್ ಅನ್ನೋದು. ಸೊ ಮೈನಾರಿಟಿ ಸ್ಟೂಡೆಂಟ್ಗೆ ಮಾತ್ರ. ಸೊ ಗೌರ್ಮೆಂಟ್ ಕಡೆಯಿಂದ ಸಪ್ರೇಟಾಗಿ ನಿಮಗೆ ಅಪ್ಲಿಕೇಶನ್ ಕರೆದಿರ್ತಾರೆ, ಅಪ್ಲೈ ಮಾಡಬೇಕಾಗ್ತದೆ. ಸೊ ಹಂಗಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರ್ತಾ ನಿಮಗೆ. ಎಷ್ಟೋ ಮೈನಾರಿಟಿ ಸ್ಟೂಡೆಂಟ್ಗೆ ನಿಮಗೆ SSP ಬರ್ತಾ ಇರಲ್ಲ. ಸೊ ಹಂಗಾಗಿ ಮೈನಾರಿಟಿ ಬೇಸ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಬರ್ತದೆ, ಅದೊಂದು ತಲೆಯಲ್ಲಿರಲಿ. ನೆಕ್ಸ್ಟು ನಿಮಗೆ ಲೇಬರ್ ಸ್ಕಾಲರ್ಶಿಪ್ ಅಂತ ಹಾಕ್ಕೊಂಡಿದ್ದೀನಿ. ಲೇಬರ್ ಸ್ಕಾಲರ್ಶಿಪ್ಪು ಸೊ ಸಮ್ಟೈಮ್ ಏನು ಮಾಡ್ತದೆ, ಗೌರ್ನಮೆಂಟು ವಿತ್ಡ್ರಾ ಮಾಡ್ಕೊಂಡ್ಬಿಡ್ತದೆ ಅದನ್ನ. ಮೀನ್ಸ್ ಅದನ್ನೇನು ಕೂಡ ಅಂದರೆ ಅಮೌಂಟೇ ಕೊಡಲ್ಲ, ಬಟ್ ಒನ್ ಟೈಮ್ ಸಡನ್ನಾಗಿ ಎಲ್ಲ ವರ್ಷದ್ದು ಒಮ್ಮೆಲೆ ಕೊಟ್ಬಿಡ್ತಾರೆ. ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಒಂದು SSP ಜೊತೆ ನೀವು SSP ಅಪ್ಲಿಕೇಶನ್ ಹಾಕಿಬಿಟ್ರೆ ಸಾಕು, ಆಟೋಮೆಟಿಕ್ಲಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟು SSP ಡಾಟಾ ಜೊತೆ ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ. ಬಟ್ ಬೆಟರ್ ಏನು ಮಾಡಿ ಅಂತಂದರೆ, ಸೊ SSPಗೋಸ್ಕರ ಸಪ್ರೇಟ್ ನಿಮಗೆ ವೆಬ್ಸೈಟ್ ಇದೆ. ಅವ್ರಿಗೋಸ್ಕರ ಸಪ್ರೇಟಾಗಿ ಹೋಗ್ಬಿಟ್ಟು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕಬೇಕು ಲೇಬರ್ ಕಾರ್ಡ್ಗೆ. ಸೊ ಬಟ್ ಇವತ್ತು ಸದ್ಯಕ್ಕೆ ಅದು ಓಪನ್ ಇಲ್ಲ. ಓಪನ್ ಆದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ರತಿಯೊಂದು ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ವಿದ್ಯಾಸಿರಿ ಅಂತ ಒಂದು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಯಾಕೆ ಆ್ಯಕ್ಚುಲಿ ವಿದ್ಯಾಸಿರಿ ಸಪ್ರೇಟ್ ಹಾಕೋಬಾರ್ದಿತ್ತು, ಅದು SSP ಇಲ್ಲೇ ಬರ್ತದೆ. SSP ಅಂದ ತಕ್ಷಣ ನಮ್ಗೆ ಫೀ ರಿಂಬರ್ಸ್ಮೆಂಟ್ ಬರ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಬೇರೆನೂ ಕೂಡ ಇದಾವೆ. ಫೀ ಕನ್ಸೆಷನ್ ಅಂತ ಕೂಡ ಏನು ಹೇಳಿದ್ವಿ ಅದನ್ನಾಯಿತು. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ SSPಲಿ ಒಂದು ಭಾಳಷ್ಟು ಬರ್ತವೆ. ಸೊ ಅದ್ರ ಜೊತೆಗೆ ನೋಡಿ SC ಸ್ಟೂಡೆಂಟ್ ಕೂಡ ಎಲ್ಲನೂ ಕೂಡ SSPಲೇ ಬರುತ್ತೆ. ಬಟ್ ವಿದ್ಯಾಸಿರಿನ ಯಾಕೆ ಸಪ್ರೇಟ್ ಹಾಕ್ಕೊಂಡೆ ಅಂತಂದರೆ, ವಿದ್ಯಾಸಿರಿಗೆ ಸ್ಕಾಲರ್ಶಿಪ್ ಬರಬೇಕಂದ್ರೆ ಸ್ವಲ್ಪ ಎಲಿಜಿಬಿಲಿಟಿ ಇರ್ತದೆ. ಏನಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು. ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರಿ ಅನ್ಕೊರಿ, ಅಂದರೆ ಈ BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ತಿರೋ, ಸೊ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀರಾ, ಆಮೇಲೆ ನಿಮ್ಗೆ ಹಾಸ್ಟೆಲ್ ಆಗೋದಿಲ್ಲ. ನೋಡಿ, ಹಾಸ್ಟೆಲ್ ಆಗಿದ್ದಿರ್ತಕ್ಕಂಥ ಸ್ಟೂಡೆಂಟ್ಗೆ ಬರಲ್ಲ. ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀರಾ, ನೀವು ಹಾಸ್ಟೆಲ್ಗೂ ಅಡ್ಮಿಷನ್ ಆದರೆ ಅಂದ್ಕೊಳ್ಳಿ, ನಿಮಗೆ ಬರಲ್ಲ. ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ಸೆಲೆಕ್ಷನ್ ಆದರೂ ಕೂಡ ಹೋಗಲ್ಲ. ಅಥವಾ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅಂಥ ಒಂದು ಸ್ಟೂಡೆಂಟ್ಗೆ 15,000 ರೂಪಾಯಿ ಅಂತ ಕೊಡ್ತಾರೆ. ಸೊ ಎಲ್ಲ ಫಿಕ್ಸ್ಡ್ ಅಮೌಂಟ್ ಹಾಕಿ, ಮತ್ತು ಈ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ವಿದ್ಯಾರ್ಥಿದು ಚೇಂಜ್ ಆಗಲ್ಲ, ಫಿಕ್ಸ್ 15,000 ರೂಪಾಯಿ. ಸೊ ಅಂದರೆ ವರ್ಷಕ್ಕೆ 10 ತಿಂಗಳಂಗೆ ತಿಂಗಳಿಗೆ 1,500 ರೂಪಾಯಿದಂಗೆ ಕನ್ಸಿಡರ್ ಮಾಡ್ಕೊಂಡಿರ್ತಾರೆ ಅವರು. ಅದು SSP ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ರೆ ಸಾಕು. ಅದ್ರ ಜೊತೆಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು, ಎಲಿಜಿಬಲ್ ಆಗಬೇಕಂದ್ರೆ ವಿದ್ಯಾಸಿರಿದು. ನೆಕ್ಸ್ಟು CM ರೈತ ವಿದ್ಯಾನಿಧಿ ಅಂತ ಕಾಣಿಸ್ತದೆ. ಸೊ ಈಗ ಕಳೆದ ಒಂದು 2 ವರ್ಷಗಳಿಂದ 2ರಿಂದ 3 ವರ್ಷಗಳಿಂದ ಇದನ್ನು ನಮ್ಮ ಗೌರ್ನಮೆಂಟ್ ಏನು ಮಾಡಿದೆ ಅಂತಂದರೆ ಇದನ್ನು ಕ್ಯಾನ್ಸಲ್ ಮಾಡಿದೆ ಅಂತ ಏನು ಹೇಳ್ಬೋದು. ಸೊ ಯಾಕೆ ಕ್ಯಾನ್ಸಲ್ ಮಾಡಿದೆ ಅಂತಂದರೆ, ಅವ್ರು ವಿದ್ಯಾಸಿರಿನ ಇಂಟ್ರೊಡ್ಯೂಸ್ ಮಾಡಿದರು, ರೈತ ವಿದ್ಯಾನಿಧಿ ಕ್ಯಾನ್ಸಲ್ ಮಾಡಿದರು.
ಆ್ಯಂಡ್ ವಿದ್ಯಾಶ್ರೀ ಇಂಟ್ರೊಡ್ಯೂಸ್ ಮಾಡಿದರು, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಮಾಡಿದರು. ಹಿಂಗೆ ಮಾಡ್ತಾರೆ. ಬಟ್ ರೈತ ವಿದ್ಯಾನಿಧಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಸಡನ್ನಾಗಿ ಬಂತಂದ್ರೆ ಅದು ಕೂಡ ಒಳ್ಳೆ ಅಮೌಂಟೇ ನಿಮಗೆ. ಓಕೆ, ಸೊ ಅದು ಕೂಡ ಚೆನ್ನಾಗೇ ಬರುತ್ತೆ. ಬಟ್ ಅದು ಇವಾಗ ಸದ್ಯಕ್ಕೆ ಆ್ಯಕ್ಟಿವ್ ಇಲ್ಲ. ಅದ್ರ ಬಗ್ಗೆ ಬಂತಂದ್ರೆ ಹೇಳ್ತೀನಂತೆ. ಓಕೆ, ಅದನ್ನು ಕೂಡ ರೈತ ವಿದ್ಯಾನಿಧಿ SSP ಹಾಕಿದರೆ ಬರುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ಸಪ್ರೇಟಾಗಿ ಅದಕ್ಕೂ ಕೂಡ ಒಂದು ಸಪ್ರೇಟ್ ಏನಿದೆ ಅಂತಂದರೆ ವೆಬ್ಸೈಟ್ಗಳಿದ್ದಾವೆ, ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋಬೇಕು. ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ಅಂತಂದು, ಇದು ಯಾರಿಗಪ್ಪ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಸ್ಟಡಿ ಮಾಡಿಬಿಟ್ಟು ಓಕೆ ಔಟ್ ಆಫ್ ಕಂಟ್ರಿ ಹೋಗಿ ಫಾರಿನ್ ಹೋಗಿ ಸ್ಟಡಿ ಮಾಡ್ತಾ ಇರ್ತಾರೆ, ಅಂಥ ಒಂದು ಸ್ಟೂಡೆಂಟ್ಗೆ ಕೊಡುವಂಥದ್ದು. ಸೊ ಇದಿಷ್ಟು ಟೋಟಲಾಗಿ ಪ್ಯೂರ್ ಆಗಿ ಗೌರ್ಮೆಂಟ್ ಕಡೆಯಿಂದ ಬರತಕ್ಕಂಥದ್ದು. ಮೇನ್ ಥಿಂಗ್ಸ್ ಫಸ್ಟಿಗೆ ಕಾಣಿಸ್ತಿದೆಯಲ್ವ, SSLC ಮತ್ತು ಪ್ರೈಸ್ ಮನಿ ಆ್ಯಂಡ್ ಮೈನಾರಿಟಿ ಬೇಸ್ಡ್ ಸ್ಕಾಲರ್ಶಿಪ್, ಇವು ಮಾತ್ರ ಫಿಕ್ಸ್ ಬರುವಂಥದ್ದು. ನೆನಪಿರಲಿ, ಫಿಕ್ಸ್ ಬರುವಂಥದ್ದು. ವಿದ್ಯಾರ್ಥಿನಷ್ಟೇ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಹಾಸ್ಟೆಲ್ ಸೆಲೆಕ್ಟ್ ಆಗದೆ ಹೋಗಿದ್ರೆ, ಅಥವಾ ಸೆಲೆಕ್ಷನ್ ಆದರೂ ಕೂಡ ಹಾಸ್ಟೆಲ್ ಹೋಗಿಲ್ಲ ಅಂತಂದ್ರೂ ಕೂಡ ನಿಮಗೂ ಕೂಡ 15,000 ರೂಪಾಯಿ ಸ್ಕಾಲರ್ಶಿಪ್ ಆದರೂ ಕೂಡ ಫಿಕ್ಸ್ ಬರುವಂಥದ್ದು. ಓಕೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆ್ಯಕ್ಟಿವ್ ಇದ್ದರೆ ಬರ್ತದೆ, ರೈತ ವಿದ್ಯಾನಿಧಿ ಕೂಡ ಆ್ಯಕ್ಟಿವ್ ಇದ್ದರೆ ಬರ್ತದೆ. ಇದಂತೂ ಲಾಸ್ಟ್ನಿದ್ದು ಕೂಡ ಬಂದೇ ಬರುತ್ತೆ, ಏಳದ್ದು. ಇದಿಷ್ಟು ಟೋಟಲಾಗಿ ಗೋರ್ನಮೆಂಟ್ದು. ಓಕೆ, ಈಗ ನಾನು ನಾನ್ ಗೌರ್ನಮೆಂಟ್ ಸ್ಕಾಲರ್ಶಿಪ್ ಕೂಡ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ, ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೋಬೇಕಾಗ್ತದೆ. ಇದು ನಾನ್ ಗೌರ್ನಮೆಂಟ್ ಸ್ಕಾಲರ್ಶಿಪ್ ಅನ್ನೋದು ಕೆಲವೊಂದಿಷ್ಟು ಮಾತ್ರ ಫಿಕ್ಸ್ ಬರ್ತದೆ. ಓಕೆ, ಬಟ್ ಕೆಲವೊಂದಿಷ್ಟು ಏನಂತಂದರೆ ಮೆರಿಟೋರಿಯಸ್, ಅಥವಾ ನೀವು ಕೆಲವೊಂದಿಷ್ಟು ನಂಬರ್ ಆಫ್ ಸ್ಟೂಡೆಂಟ್ ಓನ್ಲಿ ಅಂತಂದ್ರೆ ಸೆಲೆಕ್ಟೆಡ್ ಸ್ಟೂಡೆಂಟ್ ಅಂತ ಏನು ಕರಿತೀವಿ, ಆ ಸ್ಟೂಡೆಂಟ್ಗೆ ಮಾತ್ರ ಬರ್ತದೆ. ಓಕೆ, ಯಾವ ರೀತಿ ಈಗ ಫಾರ್ ಎಕ್ಸಾಂಪಲ್ ಕಾಣಿಸ್ತಿದೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಇವ್ರು ಏನು ಮಾಡ್ತಾರೆ, ಸೆಲೆಕ್ಟೆಡ್ ಸ್ಟೂಡೆಂಟ್. ಓಕೆ, ಲೈಕ್ ಎಕ್ಸಾಂಪಲ್ 1,00,000 ಜನ ಅಪ್ಲಿಕೇಶನ್ ಹಾಕಿಬಿಟ್ರಿ. ಓಕೆ, ಅವ್ರು 1,00,000 ಜನಕ್ಕೂ ಕೂಡ ಕೊಡ್ತಾರೆ. ಅದರಲ್ಲಿ ಒಂದು ಏನೋಪ್ಪ ಒಂದು 5,000 ರಿಂದ 10,000 ಅಂತ ಕನ್ಸಿಡರ್ ಮಾಡ್ಕೊಂಡು ಹುಡುಗರಿಗೆ ಸೆಲೆಕ್ಷನ್ ಮಾಡ್ಕೊಂಡು ಯಾರೆಲ್ಲ ಎಲಿಜಿಬಲ್ ಇರ್ತಾರೋ ಅಂಥ ಒಂದು ಸ್ಟೂಡೆಂಟ್ಗೆ ಕೊಡುವಂಥದ್ದು. ಓಕೆ, ಆ್ಯಂಡ್ ಇವೆಲ್ಲ ಆಲ್ಮೋಸ್ಟ್ ನಾನ್ ಗೌರ್ನಮೆಂಟ್ ಸ್ಕಾಲರ್ಶಿಪ್ ಹೆಂಗಂತಂದರೆ, ಓಕೆ ನಿಮ್ಗೆ ಹೆಂಗಂದರೆ ಲೆಸ್ ದೆನ್ 8 ಲ್ಯಾಕ್, ಓಕೆ ಲೆಸ್ ದೆನ್ 8 ಲ್ಯಾಕ್ ಆರ್ 2 ಲ್ಯಾಕ್, ಈ ರೀತಿ ಇನ್ಕಮ್ ಕಡಿಮೆ ಇರುವಂಥದ್ದು. ಆ್ಯಂಡ್ ಒಳ್ಳೆ ಮೆರಿಟ್, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರೆ ಅಂಥ ಒಂದು ಸ್ಟೂಡೆಂಟ್ಗೆ ಕೊಡ್ತಾರೆ. ಓಕೆ, ಸೀತಾರಾಮ್ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಹೇಳಿದೆ. ನೆಕ್ಸ್ಟು ಆ್ಯಕ್ಚುಲಿ ನಾನು ಇಷ್ಟೊತ್ತು ಹೇಳೋದು ಅಜಿಮ್ ಪ್ರೇಮ್ಜಿ ಆಯಿತಾ. ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಕಾಣಿಸ್ತಿದೆ ನಿಮಗೆ, ಸೀತಾರಾಮ್ ಜಿಂದಾಲ್ ಫೌಂಡೇಶನು. ಇದು ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಕೂಡ ಜನಪ್ರಿಯತೆ. ಓಕೆ, ಯಾಕೆಂತಂದರೆ ಜಿಂದಾಲ್ ಕಡೆಯಿಂದ ಅಪ್ಲಿಕೇಶನ್ ಹಾಕಿ ನಿಮ್ದು ಎಲ್ಲನೂ ಕೂಡ ವೆರಿಫೈ ಆಯ್ತು ಅಂತಂದರೆ, ಓಕೆ, ಸೊ ನೀವು ಯಾವುದೋ ಒಂದು UG ಕೋರ್ಸು ಅಥವಾ PG ಕೋರ್ಸ್ ಮಾಡ್ತಾಯಿದ್ರೆ ಸೀತಾರಾಮ್ ಜಿಂದಾಲ್ ಅಪ್ಲಿಕೇಶನ್ ಕರೆಕ್ಟಾಗಿ ನೀಟಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿಬಿಟ್ಟು ಎಲ್ಲನೂ ಕೂಡ ಡಾಕ್ಯುಮೆಂಟ್ ವಿತ್ ಅಟ್ಯಾಚ್ಡ್ ಎಲ್ಲನೂ ಕೂಡ ಮಾಡ್ಕೊಂಡು ಏನು ಮಾಡ್ತಾರೆ, ಆ ಪೋಸ್ಟಿಗೆ ಕಳಿಸ್ತಾರೆ. ಸೆಲೆಕ್ಷನ್ ಆಯಿತು ಅಂತಂದರೆ ತಿಂಗಳಿಗೆ 3,600 ರೂಪಾಯಿ UG ಸ್ಟೂಡೆಂಟ್ಗೆ ಇದೆ. ಓಕೆ, ಸೊ ಅಂದರೆ 6 ತಿಂಗಳು ಕೊಡ್ತಾರೆ ಇವರು. ಸೊ ಎಲ್ಲಿಗೆ ಆಯಿತು ಟೋಟಲು ಲೆಕ್ಕಾಚಾರ ಹಾಕಿರಿ ಅಂದರೆ ಅಮೌಂಟು ಸೀತಾರಾಮ್ದು ಕೂಡ ಖಂಡಿತ ಬರುವಂಥದ್ದು. ಆಲ್ಮೋಸ್ಟ್ ಸೆಲೆಕ್ಟೆಡ್ ಸ್ಟೂಡೆಂಟ್ಗೆ ಎಲ್ಲರೂ ಕೂಡ ಕೊಡ್ತಾರೆ. ಆ್ಯಂಡ್ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಓಕೆ, ನೆಕ್ಸ್ಟು ಇದರಲ್ಲಿ ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರ್ಯಾಜುಯೇಷನ್ ಅಂದರೆ UG ಸ್ಟೂಡೆಂಟ್ಗೆ ಮಾತ್ರ ಕೊಡ್ತಾರೆ. ಇದು ರಿಲಯನ್ಸ್ ಫೌಂಡೇಶನ್ನು. ಸೊ ಅದು UG ಕೋರ್ಸ್ಗಳು ಯಾರೆಲ್ಲ ಮಾಡ್ತಿದ್ದಾರೆ ಅಂತ ಅಂದರೆ ಜಸ್ಟ್ ಈ KCT ನೀಟ್ ಬರೆದು ಬಂದಿರ್ತಾರೆ ಇವಾಗ ತಾನೆ ಅಂಥ ಒಂದು ಸ್ಟೂಡೆಂಟು. ಸೊ ಏನು ಮಾಡ್ತಾರೆ, ಅಥವಾ BA BCom BSc ಇವ್ರು ಕೂಡ ಬರ್ತಾರೆ. ಅಂದರೆ ನಾನು ಹೇಳ್ತಿರೋದು ಈಗ ಸದ್ಯಕ್ಕೆ ಸಾಮಾನ್ಯ ಮತ್ತು ವೃತ್ತಿಪರ ಕೋರ್ಸ್ಗಳು, ಯಾವುದೇ ರೀತಿಯ ಸ್ನಾತಕೋತ್ತರ ಪದವಿ ಅಲ್ಲ, UG ಕೋರ್ಸ್ ಸ್ಟೂಡೆಂಟ್ಗೆ. ಸೊ UG ಸ್ಟೂಡೆಂಟ್ಗೆ ಅಂತಂದರೆ ಅಪ್ ಟು ನಿಮ್ಗೆ ಏನಂತಂದರೆ 2 ಲಕ್ಷದವರೆಗೂ ಕೂಡ ಬರ್ತದೆ. ಸೆಲೆಕ್ಟೆಡ್ ಸ್ಟೂಡೆಂಟು ಓನ್ಲಿ ಒಂದು 200 ಅಥವಾ 300 ಸ್ಟೂಡೆಂಟ್ಗೆ ಮಾತ್ರ ಕೊಡ್ತಾರೆ, ಭಾಳ ಕೊಡಲ್ಲ. ಓಕೆ, ನೆನಪಿರಲಿ. ನೆಕ್ಸ್ಟ್ ಟಾಟಾ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತ ಕಾಣಿಸ್ತದೆ. ಇವರು ಕೂಡ ಒಳ್ಳೆ 3,000 ರಿಂದ 4,000 ಸ್ಟೂಡೆಂಟ್ ವರ್ಷ ಕೂಡ ಕೊಡ್ತಾರೆ. ಸೊ ಹಂಗಾಗಿ ಟಾಟಾ ಸ್ಕಾಲರ್ಶಿಪ್ ಕೂಡ ಇದು ಪ್ರೈವೇಟು. ಆ್ಯಂಡ್ SBI ಆಶಾ ಸ್ಕಾಲರ್ಶಿಪ್, ಇದು ಕೂಡ ಆಲ್ಮೋಸ್ಟ್ SBI ಆಶಾ ಅಂತ ಕಾಣಿಸ್ತಿದೆ, ಮತ್ತು 8ನೇದು ಸಂತೂರ್ ಅಂತ ಏನು ಕಾಣಿಸ್ತಿದೆ. ಎರಡೂ ಕೂಡ ಫೀಮೇಲ್ ಆಯಿತಾ, ಫೀಮೇಲ್ಗೆ ಕೊಡ್ತಾರೆ ಆಲ್ಮೋಸ್ಟ್ ಜಾಸ್ತಿ. ಸೊ ಹಂಗಾಗಿ ಫೀಮೇಲ್ ಸ್ಕಾಲರ್ಶಿಪ್ ಹಾಕಿ ಅಂತೂ ಮಾತ್ರ. ಸೊ ಎರಡೂ ಕೂಡ ಕಂಬೈಂಡ್ ಆಗಿ ನೋಡಿದರೆ ನಾವು ಒಂದು 7,000 ರಿಂದ 8,000 ಸ್ಟೂಡೆಂಟ್ಗೆ ಅವರು ಕೂಡ ಕೊಡ್ತಾರೆ. ಓಕೆ, ಆ್ಯಂಡ್ HDFC ಮೇನ್ ಥಿಂಗ್ಸ್ ಮಾತಾಡಬೇಕು ಇವಾಗ. ಇದನ್ನೇ ಕಾಣಿಸ್ತಿದೆ, 7ನೇದು ಕಾಣಿಸ್ತಿದೆ HDFC ಎಜುಕೇಷನಲ್ ಕ್ರೈಸಿಸ್ ಸ್ಕಾಲರ್ಶಿಪ್ ಅಂತಂದು. ಸೊ HDFC ಎಜುಕೇಷನ್ ಕ್ರೈಸಿಸ್ ಸ್ಕಾಲರ್ಶಿಪ್ ಅಂತಂದರೆ ನೀವು ಕಂಪ್ಲೀಟಾಗಿ ಬಂದುಬಿಟ್ಟು ಬ್ಯಾಂಕ್ ರಿಲೇಟೆಡ್ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇವ್ರು ಮಾತ್ರ ಒಳ್ಳೆ ಅಮೌಂಟ್ ಕೊಡ್ತಾರೆ. UG ಸ್ಟೂಡೆಂಟ್ಗೆ 50,000ವರೆಗೂ ಕೂಡ ಕೊಡ್ತಾರೆ. PG ಸ್ಟೂಡೆಂಟ್ಗೆ 75,000ವರೆಗೂ ಕೂಡ ಕೊಡ್ತಾರೆ. ನಾರ್ಮಲ್ ಡಿಗ್ರಿ ಓದ್ತಾಯಿತ್ತು ಅಂದರೆ ನಿಮಗೂ ಕೂಡ 35,000 ಕೂಡ ಕೊಡ್ತಾರೆ. ಸೊ ನೀವು ಹೇಳೋದು ಕಥೆಯೆಲ್ಲ ಹೇಳಬೇಡಿ, ನಿಜ ಅಂತಂದು ಕೇಳಿದ್ರೆ 100% ಕೊಡ್ತಾರೆ. ವಿತ್ ಪ್ರೂಫ್ ಬೇಕಾದ್ರೆ ಇದು ನನ್ನ ಹತ್ರ ಬೇಕಾದ್ರೆ ಇವನ್ ಯಾಕೆ ನಮ್ಗೆ ಬರ್ದರೇ ತೊಗೊಂಡಿದ್ದಾರೆ. ನನಗೆ ಸುತ್ತಮುತ್ತಲಿನ ಭಾಳಷ್ಟು ಸ್ಟೂಡೆಂಟ್ ಕೂಡ HDFC ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿ ಸ್ಕಾಲರ್ಶಿಪ್ ತೊಗೊತಾ ಇದ್ದಾರೆ ಇವಾಗಲೂ ಕೂಡ. ಸೊ ಅಂಥವು ಕೂಡ ನಿಮ್ಗೆ ಬೇಕಾದ್ರೆ ಪ್ರೂಫ್ಗಳನ್ನು ತೋರಿಸ್ಬಿಟ್ಟು ಯಾವ ರೀತಿ ಅಪ್ಲೈ ಮಾಡೋದು ಕೂಡ ಹೇಳ್ತೀನಿ ಮುಂದೆ ದಿನಗಳಲ್ಲಿ. ಇದನ್ನು ಸ್ವಲ್ಪ ಪಾಯಿಂಟಲ್ಲಿ ಇಟ್ಕೊತಾರೆ, ಅಂದರೆ ಇದು ನೋಟಲ್ಲಿ ಇಟ್ಕೊಂತಾರೆ. HDFC ಎಜುಕೇಷನಲ್ ಕ್ರೈಸಿಸ್ ಸ್ಕಾಲರ್ಶಿಪ್ ಬಿಟ್ಟಾಗ ನಾನು ನಿಮ್ಗೆ ಹೇಳ್ತೀನಿ. ಓಕೆ, LIC ಗೋಲ್ಡನ್ ಜೂಬ್ಲಿ, ಇದು ಕೂಡ LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಸುಮಾರು 1,000 ರಿಂದ 1,500 ಅಂದ್ಕೊಳ್ಳಿ. ಸಮ್ಟೈಮ್ 2,000ವರೆಗೂ ಕೂಡ ಹೋಗ್ತದೆ.
ಸರಿ, ನೆಕ್ಸ್ಟು ಮೇನ್ ಥಿಂಗ್ಸ್ ಇದು ಕೂಡ ಬರುವಂಥದ್ದು 9ನೇದು ಕಾಣಿಸ್ತಿದೆ ನೋಡಿ, ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ಪು ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತದೆ, ಧರ್ಮಸ್ಥಳ ಸ್ಕಾಲರ್ಶಿಪ್ ಅಂತ ಕೇಳಿರ್ತಾರೆ. ಸೊ ಯಾರಾದರೂ ಧರ್ಮಸ್ಥಳದ ಸಂಘದಲ್ಲೋ ಅಥವಾ ಧರ್ಮಸ್ಥಳದಲ್ಲಿ ಏನಾದರೂ ವರ್ಕರ್ ಇತ್ತಂತಂದರೆ, ಆ ಒಂದು ಮೆಂಬರ್ಸ್ ಯಾರಾದರೂ ಇತ್ತಂತಂದರೆ ಅವ್ರಿಗೆ 100% ಸ್ಟೂಡೆಂಟಿಗೆ ಬಂದೇ ಬರುತ್ತಿದ್ದು. ಓಕೆ, ಸೊ ಸ್ಕಾಲರ್ಶಿಪ್ ಧರ್ಮಸ್ಥಳ ಮಾತ್ರ ಬಂದೇ ಬರುತ್ತೆ, ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಓಕೆ, ನಾನು ಟೋಟಲಾಗಿ ಇಲ್ಲಿವರೆಗೂ ಕೂಡ ಏನು ಮಾತಾಡಿದೆ ಅಂತಂದರೆ ಗೌರ್ನಮೆಂಟ್ ಆ್ಯಂಡ್ ನಾನ್ ಗೌರ್ನಮೆಂಟ್ ಮಾಡಿದೆ. ಇನ್ನೂ ಭಾಳಷ್ಟು ಇದು ಈ ಪ್ರೈವೇಟ್ ಅಂತ ಬಂತಂದರೆ ಸುಮಾರು ಸ್ಕಾಲರ್ಶಿಪ್ ಬರ್ತವೆ. ಸುಮ್ಮನೆ ರೀಲ್ಸ್ ನೋಡುವಾಗ ಅಥವಾ ಯೂಟ್ಯೂಬ್ ವೀಡಿಯೋ ನೋಡುವಾಗ ಅದನ್ನು ಬಿಟ್ಟು ಒಂದು ಅರ್ಧ ಗಂಟೆ, ಓಕೆ ಡೈಲಿ ಏನು ಬೇಡ, ಒಂದು ಅರ್ಧ ಗಂಟೆ ಒಂದು ಸ್ಕಾಲರ್ಶಿಪ್ ಅಂತ ಟೈಮ್ ಕೊಟ್ಬಿಟ್ಟು ಡೈಲಿ ಒಂದು ಅಪ್ಲೈ ಮಾಡೋದಪ್ಪ ಸ್ಕಾಲರ್ಶಿಪ್ಪು. ಆಲ್ಮೋಸ್ಟ್ ನಿಮ್ಗೆ ಎಲ್ಲಿ ಲಿಂಕ್ ಸಿಗುತ್ತೋ ಅಂತಂದರೆ, ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಬಡ್ಡಿ ಫಾರ್ ಸ್ಟಡಿ ಅಂತ ಇದೆ. ಓಕೆ, ಬಡ್ಡಿ ಫಾರ್ ಸ್ಟಡಿದವ್ರಿಗೆ ಸೊ ಎಲ್ಲ ಸ್ಕಾಲರ್ಶಿಪ್ ಕೂಡ ಬಿಟ್ಟಿರ್ತಾರೆ. ನಮ್ಮ ಸ್ಟೇಟಲ್ಲೂ ಕೂಡ ಕೆಲವೊಂದಿಷ್ಟು ಇವು ಮೀನ್ಸ್ ಪ್ರೈವೇಟ್ ಅಂದರೆ ಹೆಂಗೆ ಅಂತಂದರೆ, ಇವರೆಲ್ಲರೂ ಕೂಡ ನೋಡಿ, ಫಾರ್ ಎಕ್ಸಾಂಪಲ್ SBI ಆಯಿತು, HDFC ಆಯಿತು, ಸಂತೂರ್ ಅನ್ನೋದು, ಮತ್ತು ಸುಜ್ಞಾನ ನಿಧಿ ಅಂತಂದೆ, ರಿಲಯನ್ಸ್ ಅಂತ ಹೇಳಿದೆ, ಟಾಟಾ ಅಂತ ಹೇಳಿದೆ. ಸೊ ಇವೆಲ್ಲನೂ ಕೂಡ ಏನಂತಂದರೆ ಕಂಪ್ನಿಗಳಾಯ್ತಾ, ಕಂಪ್ನಿಗಳೇನಂತಂದರೆ ಅವ್ರಿಗೆ ಏನೋ ಅಂದ್ಕೊಂಡಿರ್ತಾರೆ, ಅಥವಾ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಮಾಡಿರುತ್ತೋ ಅದು ಕೂಡ ಅದು ಗೊತ್ತಿಲ್ಲ ಆಯಿತಾ. ಬಟ್ ಅವರು ಬರ್ತಕ್ಕಂಥ ಸ್ಕಾಲರ್ಶಿಪ್ಪಲ್ಲಿ ಕೇವಲ 5% ಏನಂತಂದ್ರೆ ದಾನ ಥರ. ಓಕೆ, ದಾನ ಥರ ಅಂತಂದರೆ ಪಬ್ಲಿಕ್ಕಿಗೆ ಕೊಡೋದು. ಓಕೆ, ಸೊ ಭಾಳ ಜನ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅಜಿಮ್ ಪ್ರೇಮ್ಜಿ ಅಂತರೂ ಭಾಳ ಕೊಡ್ತಾರೆ. ಓಕೆ, ಅವ್ರಿಗೆ ಗೊತ್ತಿರೋ ಬಗ್ಗೆ ಎಷ್ಟೋ ವ್ಯಕ್ತಿಗಳೇನಂತಂದರೆ ಕಾಣದ ಕೈಗಳು ಅಂತ ಹೇಳ್ತೀವಿ, ಕೊಡ್ತಾರೆ, ಹೇಳ್ಕೊಳ್ಳಲ್ಲ ಅಂಥವ್ರು ಕೂಡ ಇದ್ದಾರೆ. ಬಟ್ ಇವನು ಹೇಳ್ಕೊತಾರೆ, ಬಟ್ ಕೊಡ್ತಾರೆ, ಏನಾಗಲಿ ಬರ್ತದೆ ನಮಗೆ ಅಷ್ಟೇ. ಓಕೆ, ಎಷ್ಟೋ ಹುಡುಗರು ಹೆಲ್ಪ್ ಆಗ್ತದೆ, ಎಜುಕೇಷನ್ ಕ್ರೈಸಿಸ್ಗೆ ಎಷ್ಟೋ ಹೆಲ್ಪ್ ಆಗ್ತದೆ. ಎಷ್ಟೋ ಹುಡುಗರು ಏನಂತಂದರೆ ಎಜುಕೇಷನ್ ಬಿಡೋಣ ಅಂದ್ಕೊಂಡಿರ್ತಾರೆ, ಅಂಥವ್ರು ಸ್ಟೂಡೆಂಟ್ಗೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಸೆಲೆಕ್ಟೆಡ್ ಸ್ಟೂಡೆಂಟ್ ಮಾಡ್ತಾರವ್ರು ಎಲ್ಲರೂ ಕೂಡ ಮಾಡಲ್ಲ, ಅದು ಕೂಡ ತಲೆಯಲ್ಲಿರಲಿ. ನೀವು ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ಅವರವರೇ ಮಾಡ್ಕೊತಾರೆ ಅಂತೆಲ್ಲ. ಸೊ ಇದು ಪ್ಯೂವರ್ ಆಗಿ ಆ ಕಂಪ್ನಿಗಳಲ್ಲಿ ಇದಕ್ಕೋಸ್ಕರನೇ ಎಂಪ್ಲಾಯ್ಸ್ಗಳಿರ್ತಾರೆ. 5% ಅವರೇನು ಈಗ 100 ಕೋಟಿ ದುಡಿದ್ರೆ ಅದರಲ್ಲಿ 5 ಕೋಟಿ ಏನಾದರೂ ಕೊಟ್ಟರೆ ಅವ್ರಿಗೇನು ಲಾಸ್ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ 1000 ಕೋಟಿ ದುಡಿದ್ರಪ್ಪ ಅಂತಂದರೆ ಅದರಲ್ಲಿ ಕೇವಲ 50 ಕೋಟಿ ಕೊಟ್ಟಂಗೆ ಆಗುತ್ತೆ. ಅಂದರೆ ಕಂಪ್ನಿಗೆ ಪ್ರಾಫಿಟ್ ಇದರಿಂದ ಏನಾಗ್ತದೆ, ಒಂದು ಅವ್ರದ್ದು ಕಂಪ್ನಿಗಳ ಹೆಸರು ಬರ್ತದೆ. ಓಕೆ, ಬಹಳಷ್ಟು ಜನಕ್ಕೆ ತಿಳಿತದೆ ಕೂಡ. ಓಕೆ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಲೂ ಕೂಡ ಇರ್ತದೆ. ಓಕೆ, ಸೊ ಹಂಗಾಗಿ ಈ ಥರ NGOಸ್ಗಳು ಅಂದರೆ ನಾನ್ ಗೌರ್ನಮೆಂಟ್ ಆರ್ಗನೈಸೇಷನ್ ಏನು ಮಾಡ್ತಾರೆ ಅಂತಂದರೆ ಭಾಳಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಕೂಡ ಬಡ್ಡಿ ಫಾರ್ ಸ್ಟಡಿಯಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಆ್ಯಂಡ್ ನಾವು ಕೂಡ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ನ ಹೇಳ್ತೀನಿ, ಎಲ್ಲನೂ ಕೂಡ ಹೇಳಲ್ಲ, ಇಂಪಾರ್ಟೆಂಟ್. ಓಕೆ, ಭಾಳಷ್ಟು ಸ್ಟೂಡೆಂಟ್ಗೆ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ಈ 3000 ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ, ಒಬ್ಬೊಬ್ರು 10,000 ಕೊಡ್ತಾ ಇರ್ತಾರೆ, ಸೊ ಒಬ್ಬೊಬ್ರು ಬರೀ 100 ಕೊಡ್ತಾ ಇರ್ತಾರೆ. ನಾನು 100, 200 ಕೊಡುವಂಥದ್ದು ಹೇಳಲ್ಲ, ಯಾಕಂದರೆ ಭಾಳ ಜನ ಸೆಲೆಕ್ಟೆಡ್ ಆಗಲ್ಲ. ಸೊ ಹಂಗಾಗಿ ಯಾರೆಲ್ಲ 3000, 4000 ಜನಕ್ಕೆ ಸ್ಟೂಡೆಂಟ್ಗೆ ಕೊಡ್ತಾ ಇರ್ತಾರೋ ಅಂಥ ಒಂದು ಕಂಪ್ನೀಸ್ಗಳನ್ನು ಹೇಳ್ತಾ ಇರ್ತೀನಿ ಹಾಕಿ. ಸೊ ಯಾಕೆಂದರೆ ಡೈಲಿ ಒಂದು ಅಂತ ಹೇಳಿದೆ, ನೀವು ಅಟ್ಲೀಸ್ಟ್ 50 ದಿನದಲ್ಲಿ 50 ಸ್ಕಾಲರ್ಶಿಪ್ ಹಾಕಿದ್ರಿ ಅಂತಂದರೆ ಯಾವುದಾದ್ರೂ ಒಂದು ಸೆಲೆಕ್ಟೆಡ್ ಆದರೆ ಸಾಕು. ನಿಮಗೆ 1 ವರ್ಷ ಸೆಲೆಕ್ಷನ್ ಆದರೆ ನಿಮ್ಗೆ ಆ ಕೋರ್ಸ್ ಮುಗಿಯೋವರೆಗೂ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಸೊ ಅಂದರೆ ನಾನ್ ಗೌರ್ನಮೆಂಟ್ ಹಂಗೆ ಆಯಿತಾ, ಬಂದರೆ 4 ವರ್ಷನೂ ಕೂಡ ಬರ್ತದೆ. ₹1 ಕಟ್ಟು ಹೋಗಲ್ಲ, ₹1 ಹೆಚ್ಚೂ ಆಗಲ್ಲ, ಅಂದರೆ ಕಡಿಮೆನೂ ಹೋಗಲ್ಲ, ಹೆಚ್ಚು ಹೋಗಲ್ಲ, ಅಷ್ಟು ಬಂದೇ ಬರ್ತದೆ. ಓಕೆ, ಬಟ್ ನಮ್ಮ ಗೌರ್ನಮೆಂಟ್ ಸ್ಕಾಲರ್ಶಿಪ್ ಹಂಗಲ್ಲ, SSP ಆ್ಯಂಡ್ ಪ್ರೈಸ್ ಮನಿ ಬಿಟ್ಟರೆ ಆ್ಯಂಡ್ ಮೈನಾರಿಟಿ ಬೇಸ್ಡು ಕೂಡ ಸಮ್ಟೈಮ್ ಕೈ ಕೊಡ್ತದೆ. ಬಟ್ ರಿಮೈನಿಂಗ್ ಎಲ್ಲನೂ ಕೂಡ ಯಾವಾಗ ಬರ್ತದೆ ಯಾವಾಗ ಹೋಗುತ್ತೋ ಗೊತ್ತಾಗಲ್ಲ. ಓಕೆ, ಸೊ ಅಂದರೆ ಇವು ಫಿಕ್ಸ್ ಬರುವಂಥದ್ದು. ಓಕೆ, ಬಟ್ ಗೌರ್ನಮೆಂಟ್ ಮಾತ್ರ ಫಿಕ್ಸ್ ಬರುವಂಥದ್ದು, SSP ಮಾತ್ರ ಹಾಕಲೇಬೇಕು, ಪ್ರೈಸ್ ಮನಿ ಮಾತ್ರ ಹಾಕಲೇಬೇಕು. ಓಕೆ ಸರ್, ನಿಮ್ಗೇನಾದರೂ ಇದರಲ್ಲಿ ನಿಮಗೂ ಕೂಡ ಬೇರೆ ಇಂಪಾರ್ಟೆಂಟ್ ನೀವು ಈಗ ಯಾರಾದರೂ ತಿಳ್ಕೊಂಡಿರ್ತಾರ, ಓಕೆ ಅದು ಇದಂತೂ ಆ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ನಿಮ್ಗೆ ಡೌಟ್ ಇರ್ತಂದ್ರೆ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಇದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ಬಗ್ಗೆ ಒಂದೊಂದು ಬಗ್ಗೆನೂ ಕೂಡ ವೀಡಿಯೋ ಮಾಡಿ ಬರ್ತಾರೆ ಅಂತಂದ್ರೆ ಖಂಡಿತವಾಗಿ ತಿಳಿಸ್ತೀನಿ ಅಂತೆ. ಅಲ್ಲಿಯೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.